ಎಲ್ಲ ಕರ್ನಾಟಕದ ಸಮಸ್ತ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರಗಳು. ಇಂದು ನಾವು ನಮ್ಮ ಚಾನಲ್ ಆದಂಥ ಸಿದ್ದಣ್ಣ ಪೂಜಾರಿ ಹೊಸ ಚಾನಲನ್ನು ಕ್ರಿಯೇಟ್ ಮಾಡಿದ್ದು ನಿಮಗೆ ಅನುಕೂಲ ಆಗಲಿ ಎಂಬ ಒಂದು ಉದ್ದೇಶದಿಂದ ಇತಿಹಾಸದ ಸೆಕೆಂಡ್ PUC ಭಾಗಕ್ಕೆ ಸಂಬಂಧಪಟ್ಟ ಎಲ್ಲ ಇತಿಹಾಸದ ಅಧ್ಯಾಯಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ಬೇಕಂತ ಒಂದು ಏನಪ್ಪ ಅಂದ್ರೆ ಒಂದು ಪಟ್ಟಿ ಮಾಡಿವಿ. ಅದರ ಪ್ರಕಾರ ಇವತ್ತು ಫಸ್ಟಿಗೆ ಏನಪ್ಪ ಅಂತಂದಾಗ ವಿಜಯನಗರ ಸಾಮ್ರಾಜ್ಯ ಇದ್ರ ಬಗ್ಗೆ ನಾವು ಏನು ಮಾಡಮ್ರಿ, ಅಧ್ಯಯನ ಮಾಡಮ್ರಿ. ಮೊದಲು ಇದ್ರ ಬಗ್ಗೆ ಹಿನ್ನೆಲೆ ನೋಡಮ್ರಿ. ಏನಪ್ಪಾ ಅಂತ ಕೇಳಿದಾಗ ವಿಜಯನಗರ ಸಾಮ್ರಾಜ್ಯ ನೋಡ್ರಿ, ನಮ್ಮ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಒಂದು ಹಿನ್ನೆಲೆ ಬರ್ತದೆ, ಒಂದು ದಂತಕಥೆ ಅಂತ ಕೃಷಿ ಬರ್ತದೆ. ಏನಪ್ಪಾ ಅಂತ ಕೇಳಿದ್ರೆ ನೀವೆಲ್ಲ ಕೇಳ್ತೀರಿ. ಏನಪ್ಪಾ ಅಂತ ಕೃಷಿ ಕೇಳಿದ್ರೆ ಮೊಲ ಮತ್ತು ನಾಯಿ ಎರಡು ಕೇಳ್ತೀರಿ, ಪ್ರಾಣಿಗಳ ಹೆಸರು ಮೊಲ ಮತ್ತು ನಾಯಿ. ನೋಡ್ರಿ, ಯಾವಾಗಲೂ ಮೊಲವನ್ನು ಅಟ್ಟಿಸಿಕೊಂಡು ನಾಯಿ ಓದ್ತದೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಸ್ಟೋರಿ ಅದು. ಆದರೆ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಸ್ಟೋರಿ ಬರ್ತಂತ ಕೇಳಿದಾಗ ಆಕ್ಚುಲಿ ಮೊಲನೇ ಏನ್ ಮಾಡ್ತಪ್ಪ ಅಂತ ಕೇಳಿದಾಗ ನಾಯಿಯನ್ನು ಬೆನ್ನಟ್ಟಿಸ್ಕೊಂಡು ಕೃಷಿ ಓದ್ತದೆ. ಅಂತ ಒಂದು ಸ್ಥಳದಲ್ಲಿ ಬೆನ್ನಟ್ಟಿಸ್ಕೊಂಡು ಹೋಗಿ ನಾಯಿಯನ್ನು ಸೋಲಿಸಿದ ಸ್ಥಳದಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಆ ಸಾಮ್ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ. ಹೌದಾ? ಈ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಐತ್ರಿ, ಯಾಕೆ ಸ್ಥಾಪನೆ ಐತ್ರಿ, ಇದರ ಹಿನ್ನೆಲೆ ನೋಡ್ರಿ. ಪ್ರತಿಯೊಂದು ಒಂದು ಏನೇ ಸಾಮ್ರಾಜ್ಯ ಸ್ಥಾಪನೆ ಅಂತಂದ್ರೆ ಅದಕ್ಕೊಂದು ಹಿನ್ನೆಲೆ ಇರ್ತಾವ್ರಿ. ಸುಮ್ನೆ ಸ್ಥಾಪನೆ ಆಗಲ್ಲ. ಈಗ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ತೋರ್ತೀವಿ, ಮತ್ತು ದೆಹಲಿ ಸುಲ್ತಾನ್ ಅಂತ ತೋರ್ತೀವಿ, ಮೊಘಲರು ಒಂದು ಕೃಷಿ ಎತ್ತಿ ಈಗ ಮತ್ತು ಬಾದಾಮಿ ಚಳವಳಿ ತೋರ್ತೀವಿ, ಕಲ್ಯಾಣ ಚಳವಳಿ ತೋರ್ತೀವಿ. ಹೀಗೆ ಹಲವಾರು ನಿಮ್ಗೆ ಸಂಬಂಧಪಟ್ಟ ಟಾಪಿಕ್ ಯಾವ, ಆದ್ರೆ ಅವಕ್ಕೂ ಒಂದೊಂದು ಹಿನ್ನೆಲೆ ಯಾವ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಯಾಕೆ ಸ್ಥಾಪನೆ ಆಯ್ತಪ್ಪ? ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಯಾಕೆ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ 1336 ಸ್ಥಾಪನೆ ಆಗ್ತದೆ. ಯಾಕೆ ಸ್ಥಾಪನೆ ಆಯ್ತು ಆ ಮೂಮೆಂಟ್ಗೆ ಅಂತ ಕೇಳಿದಾಗ ದೆಹಲಿ ಸುಲ್ತಾನ್ ಅಂತ ಕೇಳ್ತೀವಿ. ದೆಹಲಿ ಸುಲ್ತಾನ ಕಾಲವನ್ನು ನಾವು ಏನಂತ ಹೇಳ್ತೀವಿ, ಅಂಧಕಾರದ ಯುಗ, ಕತ್ತಲ ಯುಗ ಮತ್ತು ಸಂಬಂಧಗಳಿಗೆ ಬೆಲೆ ಇಲ್ಲಾರದ ಒಂದು ಕಾಲ ಅಂತ ಸಿಕ್ಕಿರ್ತೀವಿ. ಆ ಕಾಲ ಯಾಕೆ ಕರಿತೀವಪ್ಪ ಅಂತಂದ್ರೆ ಆ ಮೂಮೆಂಟ್ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು, ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ಬೋದು, ಹೀಗೆ ಹಲವಾರು ಖಿಲ್ಜಿ ಸಂತತಿ ಮತ್ತು ಈ ಲೋಧಿ ಸಂತತಿಯ ದೊರೆಗಳು ಏನ್ ಮಾಡ್ತಾರಪ್ಪ ಅಂದ್ರೆ ದಕ್ಷಿಣ ಭಾರತದ ಮೇಲೆ ನಾವೆಲ್ಲ ಓದಿರ್ತೀವಿ ನೋಡ್ರಪ್ಪ. ದಕ್ಷಿಣ ಭಾರತ ಅಂದ್ರೆ ಈಗ ನರ್ಮದಾ ನದಿಯ ಕದನದಿಂದ ನದಿಯಿಂದ ಏನ್ ಕೆಳಗಡೆ ಬರ್ತವಲ್ಲ ಇದು ದಕ್ಷಿಣ ಭಾರತ. ನಾವು ಉದಾಹರಣೆ ಭಾರತ ಇತಿಹಾಸದಲ್ಲಿ ಓದುವಾಗ ಹೇಳ್ತೀವಿ, ಇನ್ನು ನರ್ಮದಾ ನದಿಯು ಭಾರತವನ್ನು ಎರಡು ಭಾಗನಾಗಿ ಮಾಡುತ್ತದೆ. ಉತ್ತರದಲ್ಲಿರ್ತಕ್ಕಂಥ ಉತ್ತರ ಭಾರತ, ದಕ್ಷಿಣಕ್ಕಿರ್ತಕ್ಕಂಥ ದಕ್ಷಿಣ ಭಾರತ ಅಂದ್ರೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗನಾಗಿ ಮಾಡುತ್ತದೆ. ಅದೇ ತರವಾಗಿ ದಕ್ಷಿಣ ಭಾರತ, ಈ ದಕ್ಷಿಣ ಭಾರತದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾರ, ದಾಳಿ ಮಾಡ್ತಾರೆ. ಯಾವ ಮೂಮೆಂಟಿಗೆ ಅಂತ ಕೇಳಿದಾಗ 1336 ಮುಂಚೆ. ಯಾಕಂತ ಕೇಳಿದಾಗ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದಂತ ಮಲಿಕ್ ಕಾಫರ್ ಇವರೆಲ್ಲರೂ ಅವರ ದಂಡನಾಯಕರುಗಳು ಏನ್ ಮಾಡ್ತಾರೆ, ಈ ಮೂಮೆಂಟಿಗೆ ಎಲ್ಲ ದಕ್ಷಿಣ ಭಾರತ ದಾಳಿ ಮಾಡಿರ್ತಾರೆ. ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿ ವಾರಂಗಲ್ನ ಕಾಕತೀಯರ ಅರಸರಾಗಿರ್ಬೋದು, ಹೌದಾ, ಮತ್ತೆ ಯಾರಪ್ಪ ಅಂತ ಕೇಳಿದಾಗ ನಮ್ಮ ದ್ವಾರ ಸಮುದ್ರದ ಹೊಯ್ಸಳರಾಗಿರ್ಬೋದು, ಹೀಗೆ ಹಲವಾರು ರಾಜ್ಯಗಳನ್ನು ಸೋಲಿಸಿರ್ತಾರೆ. ಸೋಲಿಸಿದ ಕಾರಣದಿಂದಾಗಿ ದಕ್ಷಿಣ ಭಾರತದಲ್ಲಿ ಏನಪ್ಪ ರಾಜಕೀಯ ಅಸ್ಥಿರತೆ ಉಂಟಾಗಿಬಿಡ್ತದೆ. ಆ ಒಂದು ಮೂಮೆಂಟ್ನಲ್ಲಿ ಏನಾತಪ್ಪ ಅಂತಂದ್ರೆ ಒಂದು ಜನರಿಗೆ ಸುಭದ್ರವಾದ ಸರ್ಕಾರ ಕೊಡಬೇಕು, ಸುಭದ್ರವಾಗಿ ಆಡಳಿತ ನಡೆಸೋ ಸಲುವಾಗಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಅದಕ್ಕೆ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಹೌದಾ? ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ ನೆನ್ಪಿಡ್ಕೋಬೇಕ್ರಿ ನೀವು 1336. ಎಷ್ಟು ನೆನ್ಪಿಡ್ತೀರಿ? 1336 ಈ ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಅದರ ಒಂದು ಬೆಳವಣಿಗೆಗಾಗಿ ಏನಾಯ್ತಪ್ಪ ಅಂತ ಕೇಳಿದ್ರೆ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಪ್ಲೇ ಇಲ್ಲ. ಹೌದಾ? ಈ ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯ್ತು ಅಂತ ಹೇಳಿದ್ರಿ ಸರ. ಹಾಗಾದ್ರೆ ಯಾರು ಸ್ಥಾಪನೆ ಮಾಡಿದ್ದಾರೆ? 1336 ವಿಜಯನಗರ ಸಾಮ್ರಾಜ್ಯವನ್ನು 5 ಜನ ಏನಪ್ಪಾ ಅಂತಂದ್ರೆ ಒಂದು ಗೂಡಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅವ್ರು ಯಾರಪ್ಪ ಅಂತ ಕೃಷಿ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ. ಯಾರಪ್ಪ? ನಾವು ಹೇಳಿದ್ವಿ ಏನಪ್ಪಾ ಅಂತ ಕೇಳಿದಾಗ ಈ ವಿಜಯನಗರ ಸಾಮ್ರಾಜ್ಯವನ್ನು 5 ವ್ಯಕ್ತಿಗಳು ಕೂಡಿ ಒಂದು ಸ್ಥಾಪನೆ ಮಾಡಿದ್ರು 1336 ಒಂದು ಮನೆತನ ಅಂತ ಇದೆ. ಅವ್ರು ಯಾರಪ್ಪ ಅಂತ ಕೃಷಿ ಕೇಳಿದಾಗ ಹರಿಹರ, ಬುಕ್ಕನ, ಕಂಪಣ್ಣ, ಮಾರನ ಮತ್ತು ಮುದ್ದಣ್ಣ ಅಂದ್ರೇನು, ಈ 5 ಜನರು ಕೂಡಿ 1336 ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲಿ ಸ್ಥಾಪನೆ ಮಾಡಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು? ನೋಡ್ರಿ, ನಾವು ಇತಿಹಾಸ ಅಧ್ಯಯನ ಮಾಡುವಾಗ ಇತಿಹಾಸ ಅಂದ್ರೆ ಏನು, ಹಿಂದೆ ನಡೆದ ಘಟನೆಗಳನ್ನು ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ, ಇತಿಹಾಸ ಅಂತ ಸಿಗಿರ್ತೀವಿ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಎಲ್ಲಿ ಸ್ಥಾಪನೆ ಆಯ್ತು?
ಪ್ರಿಯ ವಿದ್ಯಾರ್ಥಿಗಳನ್ನ ಹೇಳಿದ್ವಿ ಏನಿದೆಪ್ಪ ಅಂತ ಕೇಳಿದಾಗ 1336ರಲ್ಲಿ ಹರಿಹರ, ಬುಕ್ಕಣ್ಣ, ಕಂಪಣ್ಣ, ಮಾರಣ್ಣ ಮತ್ತು ಮುದ್ದಣ್ಣ. ಇಲ್ಲಿ ಬುಕ್ಕಣ್ಣ ಅಂತ ಬರೋದೇ ಬರೀ ಬುಕ್ಕ ಬರೋದನ್ನ ಬುಕ್ಕಣ್ಣ ಅಂತಲ್ಲ, ನಾವು ಟೈಮ್ ಇಲ್ಲ ಸಲುವಾಗಿ ಏನ್ ಬರೋದು ಬರ್ದಿದೆ. ಇದೇ ನೀವು ಒಂದು ಮಿಸ್ಟೇಕ್ ಅನ್ನು ಬರೀ ಅದೇ ಮಿಸ್ಟೇಕ್ ಮಾಡಿದ್ರೆ ತಪ್ಪು ತಿಳಕ್ ಹೋಗ್ಬೇಡ್ರಿ. ಯಾವಾಗಲೂ ನಿಮಗೆ ಏನಪ್ಪ ನಾಲೆಜ್ ಸ್ವೀಕರಿಸ್ಬೇಕು. ನಾವಿಲ್ಲಿ ತಪ್ಪು ಕಂಡು ಹಿಡಿಯಕ್ ಬಂದಿಲ್ಲ, ನಾಲೆಜ್ ಪಡ್ಕಕ್ ಬಂದಿವಿ. ಓಕೆನಾ? ಅಲ್ಲಿ ನೋಡ್ರಿ, ಹರಿಹರ, ಬುಕ್ಕಣ್ಣ, ಕಂಪಣ್ಣ, ಮಾರಣ್ಣ ಮತ್ತು ಮುದ್ದಣ್ಣ ಈ 5 ಜನರು ಕೂಡಿ 1336ರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಆದರೆ ಎಲ್ಲಿ ಸ್ಥಾಪನೆ ಮಾಡಿದ್ರು? ನಾ ಆಗಲೇ ಹೇಳಿದೆ, ಇತಿಹಾಸ ಅಂದ್ರೆ ಏನು, ಎಲ್ಲಿ ನಡೀತು, ಯಾವಾಗ ನಡೀತು, ಯಾರ್ಯಾರ ಮಧ್ಯೆ ನಡೀತು, ಯಾರು ಗೆದ್ದರು, ಯಾರು ಸೋತರು, ಇದನ್ನೇ ಇತಿಹಾಸ. ಅದಕ್ಕಾಗಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಅಂದ್ರೇನು, ಹಂಪಿ ಒಂದು ರಾಜಧಾನಿ ಮಾಡಿಕೊಂಡು, ಹೌದಾ, ಹಂಪಿಯನ್ನು ರಾಜಧಾನಿ ಮಾಡಿಕೊಂಡು ತುಂಗಾಭದ್ರಾ ನದಿ ದಡದ ಮೇಲೆ, ಯಾವಾಗ ಹಂಪಿ ಅನ್ನೋ ಒಂದು ರಾಜಧಾನಿ ಮಾಡಿಕೊಂಡು ತುಂಗಭದ್ರಾ ನದಿ ದಡದ ಮೇಲೆ ಈ ಒಂದು ಮನೆತನ ಏನಂತಂದಾಗ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಪ್ರೆಸೆಂಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರ್ಬೇಕು. ನೋಡ್ರಿ, ಎಲ್ಲರೂ ಗೊತ್ತಿರುತ್ತೆ ಸರ್ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಎಸ್ ಕರೆಕ್ಟ್, ಇಲ್ಲ ಅಂತ ಹೇಳಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಪ್ರೆಸೆಂಟ್ ಬಳ್ಳಾರಿ ಜಿಲ್ಲೆಯಿಂದ ಕರ್ನಾಟಕದ 31ನೇ ಜಿಲ್ಲೆಯಾಗಿ ವಿಂಗಡಣೆ ಆಗ್ಯದ. ಅದು ಯಾವ್ದಪ್ಪ ಅಂತ ಕೇಳಿದಾಗ ವಿಜಯನಗರ ಅಂತ ಒಂದು ಜಿಲ್ಲೆ, ಹೌದಾ, ಗೊತ್ತದ. 2021 ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜಯಂತಿ. ಆ ಒಂದು ದಿನದಂದು ಕರ್ನಾಟಕದ 31ನೇ ಜಿಲ್ಲೆಯಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡಿದಪ್ಪ ಅಂತಂದಾಗ ವಿಜಯನಗರ ಜಿಲ್ಲೆಯನ್ನು ಘೋಷಣೆ ಮಾಡ್ಯಾರ. ಪ್ರೆಸೆಂಟ್ ವಿಜಯನಗರ ಎಂಬುದು ಅಥವಾ ಈ ಒಂದು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಈ ಹಂಪಿ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತದೆ, ಕರ್ನಾಟಕದ 31ನೇ ಜಿಲ್ಲೆಯಾಗಿದೆ. ಇಷ್ಟು ಗೊತ್ತಿರ್ಬೇಕ. ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಿತ್ತು, ಪ್ರಸ್ತುತ ವಿಜಯನಗರ ಜಿಲ್ಲೆಯನ್ನು ಮಾಡ್ಕೊಂತಾರೆ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇಷ್ಟೆಲ್ಲ ಗೊತ್ತಾಯ್ತಾ? ನೋಡ್ರಿ, ಏನ್ ಗೊತ್ತಿರ್ಬೇಕು ನಿಮ್ಗಂತಂದಾಗ ವಿಜಯನಗರ ಸಾಮ್ರಾಜ್ಯ ಯಾರಪ್ಪ, ಈ ಹರಿಹರ, ಬುಕ್ಕಣ್ಣ, ಕಂಪಣ್ಣ, ಮಾರಣ್ಣ ಮತ್ತು ಮುದ್ದಣ್ಣ ಈ 5 ಜನರು ಒಂದುಗೂಡಿ 1336ರಲ್ಲಿ ಹಂಪಿ ನದಿಯ ದಡದ ಮೇಲೆ ಹಂಪಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ತುಂಗಭದ್ರಾ ನದಿಯ ದಡದ ಮೇಲೆ ಏನಪ್ಪಾ ಅಂದ್ರೆ ಸ್ಥಾಪನೆ ಮಾಡಿದರು. ಪ್ರಸ್ತುತ ಈಗ ಇದು ಕರ್ನಾಟಕದ 31ನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇಷ್ಟೆಲ್ಲ ಗೊತ್ತಿರ್ಬೇಕ್ರಿ, ಹೌದಾ? ನೋಡ್ರಿ, ನಾವು ಓದುವಾಗ ಹೇಳ್ತೇವೆ ಸರಿ ಹಂಪಿ ವಿಜಯನಗರ ರಾಜಧಾನಿ ಆಗಿತ್ತು. ಎಸ್ ಆಗಿತ್ತು. ಹಾಗಾದ್ರೆ ಇದಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂತ ಕೇಳಿದಾಗ ನೋಡ, ಅದಲ್ಲದೆ ಇನ್ನೊಂದು ಏನಂತಂದಾಗ ಹಂಪಿದ ನೆನ್ಪಿಡ್ಬೇಕ. ಇದರ ಮೊದಲ ಹೆಸರು ಏನ್ರಿ? ಕಿಷ್ಕಿಂಧೆ ಅಂತ ಕಿಶಿ ಬರ್ತದೆ. ನೆನ್ಪಿಡ್ರೆ ಯಾವ್ದು? ಕಿಷ್ಕಿಂಧೆ ಅಂತ ಕಿಶಿ ಬರ್ತದೆ. ಮುಂದ್ ನೋಡ್ರಿ, ಅಲ್ಸಂದ್ರೆ ಓಕೆ. ಪ್ರಿಯ ವಿದ್ಯಾರ್ಥಿಗಳನ್ನ ಹೇಳಿದ್ವಿ ಏನಪ್ಪಾ ಅಂತಂದಾಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹಿನ್ನೆಲೆ ನೋಡ್ಕೊಂಡಿವಿ. ಮತ್ತೇನಪ್ಪಾ ನೋಡ್ಕೋಬೇಕಂತ ಕೇಳಿದಾಗ ಇಲ್ಲಿ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಸಂತತಿಗಳು ಬರ್ತವೆ. ನಿಮಗೆ ಗೊತ್ತಿರ್ತದೆ. ನಾವ್ ಅಂತೀವಿ ದೆಹಲಿ ಸುಲ್ತಾನರು ಓದುವಾಗ ಅಲ್ಲಿ 5 ಸಂತತಿ ಬರ್ತವೆ ಅಂತ ಹೇಳಿದ್ವಿ. ನಾವು ಮೊದಲೇ ಹೇಳಿದ್ವಿ ಏನಪ್ಪಾ ಅಂತಂದಾಗ ದೆಹಲಿ ಸುಲ್ತಾನರ 5 ಸಂತತಿ ಯಾವಪ್ಪ ಅಂತ ಕೇಳಿದಾಗ ಮೊದಲನೇದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ. ಇದೇ ತರವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೂಡ ಏನು ಬರ್ತವೆ ಅಂತ ಕೇಳಿದಾಗ 4 ಸಂತತಿ ಬರ್ತವೆ. ಅವು ಯಾವ ಅಂತ ಕೇಳಿದಾಗ ನೋಡಿ, ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರ್ತದೆ ಏನಪ್ಪಾ ಅಂತ ಕೇಳಿದಾಗ ಮೊದಲನೇದಾಗಿ ಸಂಗಮ, ಎರಡನೇದು ಸಾಳುವ, ಮೂರನೇದು ತುಳುವ, 4ನೇದು ಯಾವ್ದಪ್ಪ ಅಂದ್ರೆ ಅರವೀಡ. ಅವು ಬಗ್ಗೆ ಒಂದೊಂದಾಗಿ ತಿಳ್ಕೊಂಡು ಹೋಗ್ರಿ. ನೋಡ್ರಿ, ಒಂದನೇದು ಯಾವ್ದಪ್ಪ ಅಂತ ಕೇಳಿದಾಗ ಸಂಗಮ. ಒಂದನೇದು ಯಾವ್ದು ಅಂತ ಕೇಳಿದ್ರೆ ಸಂಗಮ ಸಂತತಿ. ಇದರ ಕಾಲಾವಧಿ ಅಂತ ಕೇಳಿದಾಗ 1336ರಿಂದ 1485. ನೆಕ್ಸ್ಟ್ ಬರ್ತಕ್ಕಂಥ 2ನೇ ಸಂತತಿ ಯಾವ್ದಪ್ಪ ಅಂತ ಕೇಳಿದಾಗ ಸಾಳುವ ಸಂತತಿ. ಸಾಳುವ ಸಂತತಿ ಹಿಂಗಂದ್ರೆ ಗೊತ್ತಿಲ್ರಿ, ಅದ್ರ ಕೆಳಗಿಂದ ಅಂತ ಸಂತತಿ ಅಂತ ಅರ್ಥ, ಹೌದಾ? ಮುಂದ್ ನೋಡ್ರಿ, ಇದು 1485ರಿಂದ 1505 ಇಯರ್ ನೆನಪಿಡಬೇಕು ವಿದ್ಯಾರ್ಥಿಗಳು. ಯಾಕಂತ ಕೇಳಿದಾಗ ಯಾವ ವರ್ಷದಿಂದ ಯಾವ ವರ್ಷ ತನಕ ಯಾವ ಮನೆತನ ಒಂದು ಆಳ್ವಿಕೆ ಮಾಡಿದ್ದು, ಯಾವ ಒಂದು ಸಂತತಿ ಆಳ್ವಿಕೆ ಮಾಡಿದ್ರೆ ನೆನಪಿರ್ಬೇಕು ನಿಮ್ಗೆ. ಮುಂದೆ ನೋಡ್ರಿ, 3ನೇದು ಯಾವ್ದಪ್ಪ ಅಂತ ಕೇಳಿದಾಗ ತುಳುವ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂತ ಕೇಳಿದಾಗ ಈ 4 ಸಂತತಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾಕಂದ್ರೆ ಬಹಳಷ್ಟು ಪ್ರಸಿದ್ಧದ ಒಬ್ಬ ವ್ಯಕ್ತಿ ಯಾರಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಶ್ರೀಕೃಷ್ಣ ದೇವರಾಯ. ಅದು ಈ ಒಂದು ಸಂತತಿಗೆ ಬರ್ತಾನೆ, ಅದ್ರ ಬಗ್ಗೆ ಓದಮ್ರಿ. ನೆಕ್ಸ್ಟ್ ಮುಂದೆ ನೋಡ್ರಿ, ಈ ಒಂದು ತುಳುವ ಸಂತತಿ 1505ರಿಂದ 1565 ಗೊತ್ತಿರ್ಬೇಕ. 1565 ಜನವರಿ 23 ಮಂಗಳವಾರದಂದು ತಾಳಿಕೋಟೆಯಿಂದ ನಡೀತಂತ ಓದಿರ್ತೀರಿ ಭಾರತ ಇತಿಹಾಸದಲ್ಲಿ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಾವು. ನೆಕ್ಸ್ಟ್ ಬರ್ತಕ್ಕಂಥದ್ದು 4ನೇದು ಯಾವ್ದಪ್ಪ ಅಂತ ಕೇಳಿದಾಗ ಇದೊಂದು ಕೊನೆಯ ಸಂತತಿ. ಯಾವ್ದಪ್ಪ ಅಂತ ಕೇಳಿದಾಗ ಅರವೀಡ ಸಂತತಿ. ಯಾವ್ದ್ರಿ? ಅರವೀಡು ಅಥವಾ ಅರವೀಡ. ಅರವೀಡ ಒಂದು ಏನಪ್ಪಾ ಅಂತ ಕೇಳಿದಾಗ ಸಂತತಿ. ಈ ಒಂದು ಮನೆತನ 1571ರಿಂದ 1646 ಆಳ್ಕೆ ಮಾಡ್ತಾರೆ. ನೆನ್ಪಿಡ್ತಾರೆ.
ಸಂಗಮ ಸಂತತಿ 1336ರಿಂದ 1485ರವರೆಗೆ ಆಳ್ವಿಕೆ ಮಾಡಿತ್ತು. ನೆಕ್ಸ್ಟ್ ಸೆಕೆಂಡ್ ಸಾಳುವ ಸಂತತಿ 1485ರಿಂದ 1505ರವರೆಗೆ ಆಳ್ವಿಕೆ ಮಾಡಿತ್ತು. ನೆಕ್ಸ್ಟ್ ಮೂರನೇದು ತುಳುವ ಸಂತತಿ 1505ರಿಂದ 1565ರವರೆಗೆ ಆಳ್ವಿಕೆ ಮಾಡಿತ್ತು. ಹೌದಾ? ಈ ತುಳುವ ಸಂತತಿ ನೋಡಪ್ಪ ಬಹಳಷ್ಟು ಪ್ರಸಿದ್ಧಿ ಪಡೆದದು. ನೋಡ್ರಿ ಏನಪ್ಪ ಅಂತ ಕಿಶಿ ಕೇಳಿದಾಗ ಮತ್ತೆ ನಾಲ್ಕನೇದು ನೆನ್ಪಿಡಿದ್ರೆ ಆಮೇಲೆ ಇದ್ರ ಬಗ್ಗೆ ಇತಿಹಾಸ ಅಂದ್ರೆ ಅರವೀಡ ಸಂತತಿ 1575ರಿಂದ 1646ರವರೆಗೆ ನಮ್ಮ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಗಿ 1646ರವರೆಗೆ ಆಳ್ವಿಕೆ ಮಾಡ್ತದೆ. ಇಷ್ಟು ಗೊತ್ತಿರಬೇಕು. ನೋಡ್ರಿ ಈ ಸಂತತಿಗಳು ಹೇಳಿದಿವೆ, ಈ ಪ್ರತಿಯೊಂದು ಸಂತತಿಗಳಿಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತದೆ. ಏನಪ್ಪ ಸಂಗಮ ಸಂತತಿ ಇದು ಮೊದಲ ಸಂತತಿ. ಹೌದಾ? ಫಸ್ಟಿಗೆ ಅದಲ್ಲ, ಇದು ಮೊದಲ ಸಂತತಿ. ಸಾಳುವ ಸಂತತಿ ಸೆಕೆಂಡ್, ತುಳುವ ಸಂತತಿ ಥರ್ಡ್, ಅರವಿಡ ಸಂತತಿ ಫೋರ್ತ್. ಹೌದಾ? ಈ ಸಂಗಮ ಸಂತತಿ ಮೊದಲ ಸಂತತಿ ಆದರೆ, ಹೌದಾ ನೋಡ್ರಿ, ಸಂಗಮ ಸಂತತಿ ಮೊದಲ ಸಂತತಿ ಆದರೆ ತುಳುವ ಸಂತತಿ ಏನದಲ್ಲ ಅತ್ಯಂತ ಪ್ರಸಿದ್ಧ ಅದು. ಅಂದ್ರು ಈ 4 ಸಂತತಿಯಲ್ಲೇ ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಂತ ಒಂದು ಸಂತತಿ ಯಾವ್ದಪ್ಪ ಅಂತ ಕೇಳಿದಾಗ ಅದು ನಮ್ಮ ತುಳುವ ಸಂತತಿ. ಯಾಕಂತ ಕೇಳಿದಾಗ ತುಳುವ ಸಂತತಿಯಲ್ಲಿ ಒಬ್ಬ ಪ್ರಸಿದ್ಧವಾದ ಅರಸ ಬರ್ತಾನ್ರಿ. ಅವ್ರು ಯಾರಪ್ಪ ಅಂತ ಕೇಳಿದಾಗ ಶ್ರೀಕೃಷ್ಣ ದೇವರಾಯ. ಯಾಕ ಶ್ರೀಕೃಷ್ಣ ದೇವರಾಯ ನೋಡ್ರಿ, ಇದು ಈ ತುಳುವ ಸಂತತಿ ಅಲ್ಲದೆ ಇದೇನ ಅಂತೀವಲ್ಲ ಹೆಡ್ಲೈನ್ ಓದಿವಲ್ಲ ವಿಜಯನಗರ ಸಾಮ್ರಾಜ್ಯ ಅಂತ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ. ಮತ್ತು ನೋಡಿ ಮುಂದುವರೆದ ಹೇಳ್ತಾರೋ ವಿಜಯನಗರ ಸಾಮ್ರಾಜ್ಯ ಅಲ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಅರಸರುಗಳಲ್ಲಿ ಈತನು ಕೂಡ ಒಬ್ಬ. ಮತ್ತೊಬ್ಬ ಇತಿಹಾಸಕಾರ ಹೇಳ್ತಾನೆ ದಕ್ಷಿಣ ಭಾರತ ಅಲ್ಲ ಭಾರತದ, ನೋಡ್ರಿ ಭಾರತದ ಪ್ರಸಿದ್ಧವಾದ ಅರಸರುಗಳು ಓದ್ತೀವಿ. ಅಶೋಕ ಅಂತ ಕಿಸಿ ಓದ್ತೀವಿ, ಚಂದ್ರಗುಪ್ತ ಮೌರ್ಯ ಅಂತ ಕಿಸಿ ಓದ್ತೀವಿ, ಎರಡನೇ ಸಮುದ್ರಗುಪ್ತ ಅಂತ ಕಿಸಿ ಓದ್ತೀವಿ. ಹೀಗೆ ಹಲವಾರು ಪ್ರಸಿದ್ಧ ಅರಸರ ಸಾಲಿನಲ್ಲಿ ನಿಲ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಿದ್ರೆ ಅದು ನಮ್ಮ ಶ್ರೀಕೃಷ್ಣ ದೇವರ, ಅದು ನಮ್ಮ ಕನ್ನಡಿಗ ಅಂತ ಕಿಸಿ ಹೇಳಿದ್ರೆ ಹೆಮ್ಮೆಯ ವಿಚಾರ. ಇಷ್ಟ ನಿಮಗೂ ಗೊತ್ತಿರ್ಬೇಕು. ಮುಂದೆ ನೋಡ್ರಿ ಇಷ್ಟೆಲ್ಲ ಒಂದೊಂದೀಗ ನಾಳೆಯ ಒಂದು ತರಗತಿಯಲ್ಲಿ ಏನ್ ಮಾಡೋದು ಅಂತ ಕೇಳಿದಾಗ ಸಂಗಮ ಸಂತತಿ ಬಗ್ಗೆ, ಆನಂತರ ಸಾಳುವ ಸಂತತಿ, ಅದರ ನಂತರ ತುಳುವ ಸಂತತಿ. ಇಲ್ಲಿ ನೋಡ್ರಿ ನಿಮಗೆ ಸಂಪಾಟ ಸೆಕೆಂಡ್ PUC ಇಲ್ಲೇ ಜಸ್ಟ್ ಒಂದು 2 ನಿಮಿಷ, ಇಲ್ಲೊಂದು 2 ನಿಮಿಷ ಮೇನ್ ಇರೋದು ಇಲ್ಲಿ ಬರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಅವ್ರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಸುಲಲಿತವಾಗಿ ನಾಳೆ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇಲ್ಲಿವರೆಗೂ ನನ್ನ ಒಂದು ತರಗತಿಯನ್ನು ಬಹಳಷ್ಟು ಇಂಟ್ರೆಸ್ಟ್ ಕೊಟ್ಟು ಬಹಳಷ್ಟು ಒಂದು ಏಕಾಗ್ರತೆಯಿಂದ ಕೇಳಿದಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.